ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾರ್ಕಳ ಪರಶುರಾಮ ಕಂಚಿನ ಪ್ರತಿಮೆ ಥೀಮ್ ಪಾರ್ಕ್ ವಿವಾದ. ಪರಶುರಾಮ ಥೀಮ್ ಪಾರ್ಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪರಿಸ್ಥಿತಿ ಏನಾಯಿತು, ಡೆವಲಪ್ಮೆಂಟ್ ಏನಾಯಿತು, ಇದೆಲ್ಲವನ್ನ ನಿಮ್ಮ TV5 ಪಿನ್ ಟು ಪಿನ್ ವರದಿಯನ್ನು ಬಿತ್ತರಿಸಿತು. ಪಾರ್ಕ್ನಲ್ಲಿರೋದು ನಕಲಿ ಕಂಚಿನ ಪ್ರತಿಮೆ. TV5 ವರದಿಯ ಬೆನ್ನಲ್ಲೇ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ ಕಾರ್ಕಳ ಪೊಲೀಸರು. TV5 ವರದಿಯ ಬೆನ್ನಲ್ಲೇ ನಾಪತ್ತೆ ಆಗಿದ್ದ ಪ್ರತಿಮೆಯ ಮೇಲ್ಭಾಗ. ನಾಪತ್ತೆಯ ಬೆನ್ನಲ್ಲೇ ಕಾರ್ಕಳ ಪೊಲೀಸರಿಗೆ ದೂರನ್ನು ನೀಡಿದ ಕೃಷ್ಣ ಶೆಟ್ಟಿ. ಈ ಕುರಿತು ಕಾರ್ಕಳ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ರು ಪೊಲೀಸರು. ಪರಶುರಾಮ ಮೂರ್ತಿಯನ್ನ ಹಿತ್ತಾಳೆಯಿಂದ ಮಾಡಲಾಗಿದೆ, ಕಂಚಿನ ಮೂರ್ತಿ ಅಲ್ಲ ಅಂತ ತನಿಖಾ ವರದಿಯನ್ನ ನೀಡಿದ್ರು ಪೊಲೀಸರು. ಕಂಚಿನ ಮೂರ್ತಿ ಅಂತ ವಾದಿಸ್ತಾ ಇದ್ದ ಬಿಜೆಪಿ ನಾಯಕರು. ತಜ್ಞರ ಪರಿಶೀಲನೆ ಮತ್ತು ಪೊಲೀಸ್ ತನಿಖೆಯಿಂದ ಹಿತ್ತಾಳೆ ಅಂತ ಸಾಬೀತಾಗಿದೆ. ಪೊಲೀಸರಿಂದ 1231 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. 2023 ಜನವರಿಯಲ್ಲಿ ಉದ್ಘಾಟಿಸಿದಂಥ ಈ ಒಂದು ಕಂಚಿನ ಪ್ರತಿಮೆ ಅಂತ ಹೇಳಿ ಉದ್ಘಾಟನೆಯನ್ನು ಮಾಡಲಾಗಿತ್ತು. ಬಸವರಾಜ ಬೊಮ್ಮಾಯಿ ಅವರು ಇದನ್ನು ಉದ್ಘಾಟನೆ ಮಾಡಲಾಗಿತ್ತು. ಆದರೆ ಅವತ್ತಿನಿಂದ ಇವತ್ತಿನವರೆಗೂ TV5 ವರದಿಯನ್ನು ಬಿತ್ತರಿಸಿತ್ತು, ಅಲ್ಲಿ ಏನೇನು ಲೋಪದೋಷಗಳು ಆಗಿದೆ ಅಂತ. ಈ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ದು ಕೂಡ ಇದೆ. ಯಾಕಂದರೆ ಅಲ್ಲಿಗೆ ಆ ಪ್ರತಿಮೆಯ ಬಳಿ ಹೋಗೋದಕ್ಕೂ ಬಿಡ್ತಾ ಇರಲಿಲ್ಲ. ಹೋದರೆ ವಾಪಸ್ ಕಳಿಸ್ತಾ ಇದ್ರು, ಧಮಕಿ ಹಾಕ್ತಾ ಇದ್ರು, ಬೆದರಿಕೆ ಹಾಕ್ತಾ ಇದ್ರು. ಈ ಶೂಟ್ ಮಾಡೋ ಹಾಗೆ ಮಾಡದೇ ಇರೋ ಥರ, ವಿಡಿಯೋವನ್ನು ಶೂಟ್ ಮಾಡದೇ ಇರೋ ಥರನೂ ಕೂಡ ಪ್ರಯತ್ನವನ್ನು ಪಡಲಾಗಿತ್ತು. ಸೊ ಇದೀಗ ಫೈನಲಿ ಅಲ್ಲಿ ಏನು ಗೋಲ್ಮಾಲ್ ಆಗಿದೆ, ಏನೇನು ಲೋಪದೋಷಗಳು ಆಗಿದೆ ಅನ್ನೋದು ಜಗಜ್ಜಾಹೀರಾಗಿದೆ. ಕಾರ್ಕಳ ಪರಶುರಾಮ ಕಂಚಿನ ಪ್ರತಿಮೆ ಥೀಮ್ ಪಾರ್ಕ್ ವಿವಾದ. ಪರಶುರಾಮ ಥೀಮ್ ಪಾರ್ಕ್ನಲ್ಲಿರೋದು ನಕಲಿ ಕಂಚಿನ ಪ್ರತಿಮೆ ಅನ್ನೋದು ಸಾಬೀತಾಗಿದೆ. TV5 ವರದಿಯ ಬೆನ್ನಲ್ಲೇ ಚಾರ್ಜ್ ಶೀಟನ್ನು ಸಲ್ಲಿಸಿರೋದು. ನಮ್ಮ TV5 ನಿರಂತರವಾಗಿ ವರದಿಯನ್ನು ಬಿತ್ತರಿಸಿತು. ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಹೀನಾಯ ಸ್ಥಿತಿಗೆ ತಲುಪಿದೆ. ಪರಶುರಾಮ ಥೀಮ್ ಪಾರ್ಕ್ನಿಂದ TV5 ಗ್ರೌಂಡ್ ರಿಪೋರ್ಟ್ ಅನ್ನು ನೀಡ್ತಾ ಇದೆ. ರಾಜಕೀಯ ಜಟಾಪಟಿಯಿಂದ ಅನಾಥವಾಗ್ಬಿಟ್ಟಿದೆ ಥೀಮ್ ಪಾರ್ಕ್. ಸುಮಾರು 11 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಪಾರ್ಕ್ ಈಗ ದುರಾವಸ್ಥೆಗೆ ತಲುಪಿಬಿಟ್ಟಿದೆ, ಪಾಳು ಬಿದ್ದ ಸ್ಥಿತಿಗೆ ತಲುಪಿದೆ. ಕಾರ್ಕಳ ಪರಶುರಾಮ ಥೀಮ್ ಪಾರ್ಕ್ ಅಂತ ಫೇಮಸ್ ಆಗಿತ್ತು. ಬಟ್ ಈಗ ಅಲ್ಲಿನ ಆಡಳಿತದ ಹಿನ್ನೆಲೆಯಲ್ಲಿ ಅಥವಾ ರಾಜಕೀಯ ನಾಯಕರುಗಳ ಜಟಾಪಟಿಯ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಹಾಳಾಗಿ ಹೋಗಿದೆ. ಸುಂದರ ಪ್ರವಾಸಿ ತಾಣವಾಗಬೇಕಾಗಿತ್ತು ಈ ಥೀಮ್ ಪಾರ್ಕ್, ಆದರೆ ಇದೀಗ ದಾರುಣ ಸ್ಥಿತಿಗೆ ಹೋಗಿ ತಲುಪಿಬಿಟ್ಟಿದೆ. ಇಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ಬಿಟ್ರು ನಾಯಕರುಗಳು. ಇಲ್ಲ, ಇದು ನಾವೇ ಮಾಡಿದ್ದು, ನಮ್ಮಿಂದನೇ ಆಗಿದ್ದು, ಹಾಗಿದೆ ಹೀಗಿದೆ, ಅಷ್ಟು ಕೋಟಿ ಖರ್ಚು ಮಾಡಿದ್ದೀವಿ, ಇಷ್ಟು ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಯಾಮಾರಿದ್ರು. ಮಕ್ಮಲ್ ಟೋಪಿ ಹಾಕಲಾಯಿತು, ಕೋಟಿ ಕೋಟಿ ಅನುದಾನ ಬಿಡುಗಡೆ ಆಗಿತ್ತು. ಆದರೆ ಈಗ ಅಲ್ಲಿಗೆ ಯಾರು ಹೋಗ್ತಾನೂ ಇಲ್ಲ, ಹೋಗೋದಕ್ಕೆ ಅವಕಾಶನೂ ಮಾಡಿಕೊಡ್ಲಿಲ್ಲ ಸ್ವಲ್ಪ ದಿನ. ಯಾಕಂದರೆ ಇವ್ರು ಮಾಡಿದ ಗೋಲ್ಮಾಲ್ ಹೊರಗೆ ಬರುತ್ತೆ ಅಂತ. ಈಗ ಅಷ್ಟು ಕೋಟಿ ಕೋಟಿ ಬಂಡವಾಳ ಹಾಕಿ ಮಾಡಿದಂಥ ಥೀಮ್ ಪಾರ್ಕ್ನಲ್ಲಿ ಯಾರು ಹೋಗೋದಕ್ಕೂ ಇಷ್ಟಪಡ್ತಾ ಇಲ್ಲ, ಓಡಾಡೋದಕ್ಕೂ ಇಷ್ಟಪಡ್ತಾ ಇಲ್ಲ. ದಾರುಣ ಸ್ಥಿತಿಗೆ ಹೋಗಿ ತಲುಪಿಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆಗೆ ಅಲ್ಲಿನ ಚಿತ್ರಣ ಯಾವ ರೀತಿ ಆಗಿದೆ, ವಾಸ್ತವ ಚಿತ್ರಣ ಹೇಗಿದೆ, ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಕಾರ್ಕಳ ಬೈಲೂರಿನ ಪರಶುರಾಮ ಥೀಮ್ ಪಾರ್ಕ್ ವಿವಾದ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ಇಲ್ಲಿರುವಂತಹದ್ದು ಕಂಚಿನ ಮೂರ್ತಿ ಅಲ್ಲ, ನಕಲಿ ಕಂಚಿನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಅನ್ನುವಂಥದ್ದು ಪೊಲೀಸರು ಸಲ್ಲಿಕೆ ಮಾಡಿರುವಂತಹ ಚಾರ್ಜ್ ಶೀಟ್ ಮೂಲಕ ಬಟಾ ಬಯಲಾಗಿದೆ. ಆದ್ರೆ ಇಲ್ಲಿ ಉಳ್ಕೊಂಡಿರುವಂತಹ ಅನುಮಾನ ಏನು ಅಂದ್ರೆ ಪರಶುರಾಮನ ಮೇಲ್ಭಾಗದ ರಹಸ್ಯ. ಆ ಮೇಲ್ಭಾಗ ಏನಿತ್ತು ನೋಡಿ, ರಾತ್ರೋರಾತ್ರಿ ನಮ್ಮ ವರದಿಯಾದ ಬಳಿಕ ಒಂದೆರಡು ದಿನದ ಬಳಿಕ ಅದು ನಾಪತ್ತೆ ಆಗುತ್ತೆ. ಅದು ಎಲ್ಲಿ ಹೋಗುತ್ತೆ, ಏನಾಗುತ್ತೆ, ಯಾವುದ್ರ ಬಗ್ಗೆ ಕೂಡ ಮಾಹಿತಿ ಇರೋದಿಲ್ಲ. ಈ ಚಾರ್ಜ್ ಶೀಟ್ ನಲ್ಲೂ ಕೂಡ ಈ ವಿಚಾರ ಸ್ವಲ್ಪ ಗೊಂದಲಕರ ಆಗಿ ಇದೆ. ಯಾಕಂದ್ರೆ ಆ ಮೇಲ್ಭಾಗ ಏನಾಯಿತು, ಆ ಮೇಲ್ಭಾಗದ ರಹಸ್ಯ ಏನು, ಅದು ಕಂಚ, ಹಿತ್ತಾಳೆನ, ಗ್ಲಾಸ್ ಫೈಬರ್, ಇದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ನೀವು ನೋಡ್ಬೋದು ದೃಶ್ಯದಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ಬೈಲೂರು ಹುಮಿಕಲ್ ಗುಡ್ಡದ ಮೇಲಿದೆ. ಇಲ್ಲೇ ನಾವಿದ್ದೀವಿ. ಇಲ್ಲಿಂದನೇ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ದೀವಿ. ಏನು TV5 ನಿರಂತರವಾಗಿ ಇದ್ರ ಬಗ್ಗೆ ಒಂದು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಹೋಗುತ್ತೆ. ಅಲ್ಲಿ ಇರುವಂತದ್ದು ನಕಲಿ ಕಂಚಿನ ಮೂರ್ತಿ, ಅದು ಕಂಚಿನ ಮೂರ್ತಿ ಅಲ್ಲ ಅನ್ನುವಂಥ ರೀತಿಯ ಸುದ್ದಿ ಪ್ರಸಾರ ಆದ 2 ದಿನಕ್ಕೆ ಆ ಒಂದು ಪರಶುರಾಮರ ಮೂರ್ತಿ ಏನಿದೆ ಅದಕ್ಕೆ ಸುತ್ತ ಟರ್ಪಲ್ ಅನ್ನ ಕಟ್ಟಲಾಗುತ್ತೆ. ಅಲ್ಲಿ ಏನಾಗ್ತಾ ಇದೆ ಯಾವುದ್ರ ಬಗ್ಗೆ ಕೂಡ ಮಾಹಿತಿ ಇರೋದಿಲ್ಲ. ಡ್ರೋನ್ ಮೂಲಕ ಪರಿಶೀಲನೆಯನ್ನ ಮಾಡಿದ ಸಂದರ್ಭ ಅಲ್ಲಿಂದ ಪರಶುರಾಮರ ಮೇಲ್ಭಾಗ
ಮೇಲ್ಭಾಗದ ಮೂರ್ತಿ ಏನಿದೆ ಅದು ನಾಪತ್ತೆಯಾಗಿರುತ್ತೆ. ಅದು ಎಲ್ಲಿಗೆ ಹೋಗಿರುತ್ತೆ, ಏನಾಗಿರುತ್ತೆ, ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ. ಈ ವಿಚಾರ ಈಗ ಸದ್ಯ ಚಾರ್ಜ್ ಶೀಟ್ ನಲ್ಲೂ ಕೂಡ ಉಲ್ಲೇಖ ಆಗಿದೆ. ಪೊಲೀಸರು ಇದನ್ನ ಉಲ್ಲೇಖ ಮಾಡಿದ್ದಾರೆ. ಇದನ್ನ ರಾತ್ರೋರಾತ್ರಿ ಇಲ್ಲಿಂದ ಎಸ್ಕೇಪ್ ಮಾಡಲಾಗಿತ್ತು. ಅದನ್ನ ತೆಗೆದುಕೊಂಡು ಹೋಗಿ ಕಾರ್ಕಳದ ಸಮೀಪದಲ್ಲಿ ಇರುವಂತಹ ಒಂದು ಅಲೆಯೂರು ಅನ್ನುವಂಥ ಪ್ರದೇಶದ ಒಂದು ಶೆಡ್ ನಲ್ಲಿ ಇರಿಸಲಾಗಿತ್ತು. ಅಲ್ಲಿ ಇರಿಸಿದ ಬಳಿಕ ಇಲ್ಲಿ ಸಾಕಷ್ಟು ಪ್ರತಿಭಟನೆಗಳು, ಹೋರಾಟಗಳು, ಆರೋಪ ಪ್ರತ್ಯಾರೋಪಗಳು ಮತ್ತು ಸ್ವಯಂ ಘೋಷಿತ ತಜ್ಞರ ತಂಡ ಬಂದು, ಇಲ್ಲಿ ಒಂದು ತಂಡ ಬಂದು ಇದು ಫೈಬರ್ ಅಂತ ಹೇಳ್ತಾ ಇತ್ತು, ಇನ್ನೊಂದು ತಂಡ ಬಂದು ಇದು ಕಂಚಿನದ್ದು ಅಂತ ಹೇಳ್ತಾ ಇತ್ತು. ಎಲ್ಲದರ ನಡುವೆ ಕೂಡ ಶಿಲ್ಪಿ ಕೃಷ್ಣನಾಯಕ್ ಯಾಕೆ ಆ ಒಂದು ಮೂರ್ತಿಯ ಮೇಲ್ಭಾಗ ಎಲ್ಲಿದೆ ಅನ್ನುವಂಥದ್ರ ಕುರಿತು ಮಾಹಿತಿಯನ್ನ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಮತ್ತು ಅದನ್ನ ಬೆಂಗಳೂರಿಗೆ ಸಾಗಾಟ ಮಾಡಿದೀವಿ ಅನ್ನುವಂಥ ರೀತಿಯ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ಕೂಡ ಅದರಲ್ಲಿ ದಾಖಲೆ ಆಗಿದೆ. ಅಂದ್ರೆ ಆ ಮೂಲಕ ಸಾಕ್ಷಿಯನ್ನ ನಾಶಪಡಿಸಿದ್ದಾರೆ ಅಂದ್ರೆ ಅರ್ಥ ಏನು? ಹಾಗಾದ್ರೆ ಇಲ್ಲಿದ್ದಂತಹ ಪರಶುರಾಮರ ಮೇಲ್ಭಾಗದ ಏನಿದೆ ಅದು ಆ ಕಡೆಯಿಂದ ಕಂಚು ಅಲ್ಲ, ಈ ಕಡೆಯಿಂದ ಹಿತ್ತಾಳಿನೂ ಅಲ್ಲ, ಅದೇನಾದ್ರೂ ಫೈಬರ್ ಆಗಿತ್ತಾ? ಯಾಕಂದ್ರೆ ಹೋರಾಟಗಾರರು ಕೂಡ ಈಗ ಇದನ್ನೇ ಆರೋಪ ಮಾಡ್ತಾ ಇರೋದು. ಇದರ ಕ್ರೆಡಿಟ್ ಅನ್ನು ತೆಗೆದುಕೊಂಡಿದ್ದು ಆಗಿನ ಶಾಸಕ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಆಗಿದ್ದಂತಹ ಸುನೀಲ್ ಕುಮಾರ್ ಅವರು ಏನು ಉತ್ತರ ಕೊಡ್ತಾರೆ ಈಗ ಸದ್ಯ? ಇದು ನಕಲಿ ಅನ್ನುವಂಥದ್ದು ಸಾಬೀತಾಗಿದೆ, ಅದು ಹಿತ್ತಾಳೆದು ಅಂತ ಅನ್ನುವಂಥದ್ದು ಕೂಡ ಪ್ರೂವ್ ಆಗಿದೆ. ಈ ಎಲ್ಲದರ ನಡುವೆ ಕೂಡ ಈಗ ಮತ್ತೆ ಒಂದು ಬೇರೆ ರೀತಿಯ ಚರ್ಚೆ, ಪರ ವಿರೋಧದ ಚರ್ಚೆ. ಒಂದ್ ಕಡೆ ಅವರು ಗ್ಲಾಸ್ ಫೈಬರ್ ಅಂತ ಹೇಳಿದ್ರು ಅವರು, ಆದ್ರೆ ನೋಡಕ್ ಹೋದಿರೋದು ಮೆಟಲು ಅಂತ ಚರ್ಚೆ ಮಾಡ್ತಾ ಇದ್ರೆ, ಆಗ ನೀವು ಕಂಚು ಅಂತ ಹೇಳ್ತಾ ಇದ್ರಿ, ಈಗ ಇದು ಹಿತ್ತಾಳೆದು ಅಂತ ಪ್ರೂವ್ ಆಗಿದೆ ಅನ್ನುವಂಥ ರೀತಿಯ ಚರ್ಚೆಗಳು ನಡೀತಾ ಇದೆ. ಒಟ್ಟಾರೆ ಮತ್ತೆ ಈ ಒಂದು ವಿವಾದ ಸದ್ಯ ಮುನ್ನೆಲೆಗೆ ಬಂದಿದೆ. ಈ ಬಾರಿ ಆದರೂ ಸತ್ಯಾಸತ್ಯತೆ ಹೊರಬರುತ್ತಾ ಇದ್ರೆ ಹಿಂದೆ ಯಾರಿದ್ದಾರೆ, ಯಾರ ಕೈವಾಡ ಇದೆ, ಇದು ಸಾಬೀತಾಗುತ್ತಾ? ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ TV5 ಮಂಗಳೂರು.